ನಮಸ್ಕಾರ. ನೋಡಿ, ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಸರಿಯಾಗಿ ಓದಲ್ಲ, ವಿದ್ಯಾಭ್ಯಾಸ ಸರಿಯಾಗಿ ಮಾಡಲ್ಲ, ಮನೆಯಲ್ಲಿ ತಂದೆ ತಾಯಿ ಹೇಳಿದ ಮಾತು ಕೇಳದೇ ಇಲ್ಲ, ವಿಪರೀತ ಸಿಟ್ಟು ಕೋಪ ಹಠ ಅಂದರೆ ಇವ್ರು ಹೇಳಿದ್ದೇ ಆಗಬೇಕು, ಸಿಕ್ಕಾಬಟ್ಟೆ ಹಠ 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 ಹಠ, ಎದುರು ವಾದಿಸ್ತಾರೆ, ಆರ್ಗ್ಯೂ ಮಾಡ್ತಾರೆ, ಸ್ಕೂಲುಗಳಲ್ಲಿ ಕಾಲೇಜಲ್ಲಿ ಕಂಪ್ಲೇಂಟ್ಸುಗಳು, ಮತ್ತು ಮನೆ ಒಳಗಡೆ ಸರಿಯಾಗಿ ಹಿಡಿದು ಕೂರಿಸ್ಬೇಕು. ಬರೀ ಟಿ ವಿ ನೋಡೋದು, ಇಲ್ಲ ಮೊಬೈಲು ನೋಡೋದು, ಇಲ್ಲ ಕೇರಮ್ ಬೋರ್ಡ್ ಆಡೋದು, ಇಲ್ಲ ಚೆಸ್ ಆಡೋದು, ಆಟದ ಕಡೆ ಗಮನನೇ ಜಾಸ್ತಿ ಹೊರತು ಸರಿಯಾಗಿ ಓದೋದೇ ಇಲ್ಲ ಅಂತಂದ್ಬಿಟ್ಟು ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳೇನಾದರೂ ಇದ್ದರೆ ನಿಮಗೆ ಎಸ್ಪೆಷಲಿ ತಂದೆ ತಾಯಿಗಂತೂ ಸಿಕ್ಕಾಬಟ್ಟೆ ವಿಪರೀತ ಚಿಂತೆ ಮಾಡ್ತಿರ್ತೀರ. ಏನಪ್ಪ ಮಾಡೋದು, ಇವಳು ಏನಪ್ಪ ಮಾಡಬೇಕು, ಇವನ್ನ ಮುಂದೆ ಏನಾಗ್ತಾನಪ್ಪ ಇವನು, ನಾವು ನೋಡಿದರೆ ಓದಿಲ್ಲ, ನಾವು ತಂದೆ ತಾಯಿಗಳಿಬ್ಬರು ಓದಿಲ್ಲ, ಇವರನ್ನ ಓದಲಿ ಅಂತ ನಾವು ಕಷ್ಟಪಟ್ಟು ಫೀಸುಗಳೆಲ್ಲ ಕಟ್ಟಿ ಇಷ್ಟೆಲ್ಲ ಓದಿಸ್ತಿದ್ದೀವಿ, ಇವನು ಓದ್ತಾ ಇಲ್ಲಲ್ಲ, ಇವಳು ಓದ್ತಾ ಇಲ್ಲಲ್ಲ ಅಂತಂದ್ಬಿಟ್ಟು ವಿಪರೀತ ಚಿಂತೆ ಕಾಡ್ತಾ ಇರುತ್ತೆ ನಿಮಗೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಎಸ್ಪೆಷಲಿ ಮಕ್ಕಳು ಒಂದು ಜಾತಕದಲ್ಲಿ ಎಸ್ಪೆಷಲಿ ಈ ರಾಹು ದಶೆ ಅಥವಾ ಶುಕ್ರ ದಶೆ ಏನಾದರೂ ಚಿಕ್ಕ ವಯಸ್ಸಲ್ಲಿ ನಡೆದುಬಿಡ್ತು ಅಂತಂದರೆ ಸರಿಯಾಗಿ ಓದೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಸಿಟ್ಟು ಕೋಪ ಹಠ ಚೆಂಡಿಡಿಯೋದು, ನನಗದು ಬೇಕು ಇದು ಬೇಕು, ಆಟದ ಕಡೆ ಗಮನ, ವಿದ್ಯಾಭ್ಯಾಸದ ಕಡೆ ಗಮನನೇ ಇರೋದಿಲ್ಲ, ಹೇಳಿದ ಮಾತಂತೂ ಕೇಳೋದೇ ಇಲ್ಲ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಅದರಲ್ಲೂ ಈ ರಾಹು ದಶೆ ಶುಕ್ರ ದಶೆ ನಡೆದುಬಿಟ್ಟು ಈ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಏನಾದರೂ ಈ ಒಂದನೇ ಮನೆ, ನಾನು ಅನ್ನ ಮನೆ, ಅಹಂಕಾರದ ಮನೆ, ಹಠದ ಮನೆ, ಅವನ ಮೇಲೆ ಗಮನ ಜಾಸ್ತಿ, ನನ್ನ ಮಾತೇ ಕೇಳಬೇಕು, ಹಠ 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 ಹಠ, ಒಂದನೇ ಮನೆ ಯಾರಿಗನ್ನ ಆಪ್ರೇಟ್ ಆಗಲಿ ಒಂದನೇ ಮನೆ. ಮತ್ತು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ, ಸ್ಟ್ರೆಸ್ಸಿನ ಮನೆ, ಒತ್ತಡದ ಮನೆ, ಗಮನನೇ ಇರೋದಿಲ್ಲ. ಜೊತೆಗೆ 8ನೇ ಮನೆ, 12ನೇ ಮನೆ, 6ನೇ ಮನೆ, ಈ ಮನೆಗಳೇನಾದರೂ ನಿಮಗೆ ಈ ರಾಹು ದಶೆ ಶುಕ್ರ ದಶೆ ಒಳಗಡೆ ಏನಾದರೂ ನಡೆದುಬಿಡ್ತು ಅಂತಂದರೆ 100ಕ್ಕೆ ಖಂಡಿತವಾಗ್ಲೂ 60% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ವಿದ್ಯಾಭ್ಯಾಸದಲ್ಲಿ ಲ್ಯಾಗ್ ಆಗಿಬಿಡ್ತಾರೆ, ಎಜುಕೇಷನ್ ವಿಚಾರದಲ್ಲಿ ಲ್ಯಾಗ್ ಆಗಿಬಿಡ್ತಾರೆ, ಎಜುಕೇಷನ್ನಲ್ಲಿ ಡಲ್ ಆಗಿಬಿಡ್ತಾರೆ, ಸರಿಯಾಗಿ ಹೋಮ್ವರ್ಕ್ ಮಾಡಲ್ಲ, ಸರಿಯಾಗಿ ಓದಲ್ಲ, ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ಸು ಅಂತಿರ್ತಾರೆ ಸ್ಕೂಲು ಕಾಲೇಜುಗಳಲ್ಲಿ, ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರೆಯಲ್ಲ, ನೀಟಾಗಿ ಓದಲ್ಲ, ನೀಟಾಗಿ ಹೋಮ್ವರ್ಕ್ ಮಾಡಲ್ಲ, ಇಂಥ ಕಂಪ್ಲೇಂಟುಗಳೆಲ್ಲ ಜಾಸ್ತಿ ಇರುತ್ತೆ. ಮತ್ತು ತರಲೆಗಳು, ಬರೀ ಜಗಳ ಮಾಡ್ಕೊಂಬರೋದು ಹೊರಗಡೆ, ಈ ಸಿಟ್ಟು ಕೋಪ ಹಠ, ಮಾತಿಗೂ ಜಗಳ ಮಾಡೋದು, ಸಿಟ್ಟು ಕೋಪ ಮಾಡೋದು, ಮುನ್ಸು ಕುಟ್ಕೊಳ್ಳೋದು, ಅಳೋದು, ಚೀರೋದು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಹಂಗೆ ಇದೆಲ್ಲ ಯಾವ್ಯಾವ ರಾಶಿ ನಕ್ಷತ್ರಕ್ಕೆ ಬರುತ್ತಪ್ಪ ಅಂತಂದರೆ ಈ ಎಸ್ಪೆಷಲಿ 19ನೇ ತಾರೀಕು ಡೇಟಲ್ಲಿ ಹುಟ್ಟಿದವರು, ಈ ಎಸ್ಪೆಷಲಿ ಈ ಗಂಡು ಮೂಲ ನಕ್ಷತ್ರಗಳು ಅಂತೀವಿ, ಅಶ್ವಿನಿ ಮಗ ಮೂಲ ಆಶ್ಲೇಷ ಜ್ಯೇಷ್ಠ ರೇವತಿ, ಈ ನಕ್ಷತ್ರದಲ್ಲಿ ಹುಟ್ಟಿದವರು. ಮತ್ತು ಈ ಕುಂಭರಾಶಿ ಶತಭಿಷ ನಕ್ಷತ್ರ, ಈ ಮಿಥುನ ರಾಶಿ ಈ ಆರಿದ್ರ್ಯ ನಕ್ಷತ್ರ, ಇವೆಲ್ಲ ಏನು ಅಂತಂದರೆ ಹೇಳಿದ ಮಾತು ಕೇಳಲ್ಲ. ಈ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರು, ಈ ಈ ತುಲಾ ರಾಶಿ ಸ್ವಾತಿ ನಕ್ಷತ್ರದವರು, ಈ ಧನುರ್ ರಾಶಿ ಮೂಲಾ ನಕ್ಷತ್ರದವರು, ಈ ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಇವರೆಲ್ಲ ಸ್ವಲ್ಪ ಹೇಳಿದ ಮಾತು ಕೇಳೋದಿಲ್ಲ. 100ಕ್ಕೆ 50 to 60% ಆಫ್ ದಿ ಪೀಪಲ್ಸ್. ಮತ್ತು ಇನ್ನೊಂದು, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 8ನೇ ಮನೆ, 12ನೇ ಮನೆಗಳು ಇವೆಲ್ಲ ಬಂದರೆ ಓದಲ್ಲ, ಸರಿಯಾಗಿ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡಲ್ಲ, ಕಾನ್ಸಂಟ್ರೇಟ್ ಮಾಡಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕಂತಂದರೆ 1ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ನಡೆದ್ರೆ ವಿದ್ಯಾಭ್ಯಾಸ ಎಕ್ಸಲೆಂಟಾಗೆ ಮಾಡ್ತಾರೆ. ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು, ರ್ಯಾಂಕು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಯಾಕಂದರೆ 4ನೇ ಮನೆ ಬಂದು ಇಲ್ಲಿ ವಿದ್ಯಾಸ್ಥಾನ ಆಗುತ್ತೆ, 5ನೇ ಮನೆ ಬಂದು ಇಲ್ಲಿ ಜ್ಞಾನಸ್ಥಾನ ಆಗುತ್ತೆ, 9ನೇ ಮನೆ ಬಂದು ಹೈಯರ್ ಎಜುಕೇಷನ್ಸ್ ಆಗುತ್ತೆ. ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದರೆ ಮಾತ್ರ
ಚೆನ್ನಾಗಿ ಓದಲಿಕ್ಕೆ ಸಾಧ್ಯ. ಈ ವಿಚಾರದಲ್ಲಿ ತಂದೆ ತಾಯಿಗಳಿಗಂತೂ ಮಕ್ಕಳ ಬಗ್ಗೆ ವಿಪರೀತ ಚಿಂತೆ ಕಾಡ್ತಾ ಇರುತ್ತೆ. ನಮಸ್ಕಾರ.